ಹಲೋ ಫ್ರೆಂಡ್ಸ್, ಇವತ್ತು ನಾವು ನಿಮಗೆ ಒಂದು ವಿಶಿಷ್ಟವಾದ ಉತ್ಸವ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ಮ್ಯಾಂಗೋ ಉತ್ಸವ. ಹಾಯ್, ನಾವು ಎಲ್ಲಿದ್ದೀವಿ? ಮ್ಯಾಂಗೋ ಉತ್ಸವದಲ್ಲಿದ್ದೀವಿ. ನ್ಯಾಷನಲ್ ಗ್ರೌಂಡ್ಸ್ ಬಸವನಗುಡಿ ನಡೀತಾ ಇದೆ. ಸೊ ಮ್ಯಾಂಗೋ ಉತ್ಸವದಲ್ಲಿ ಎಲ್ಲಾ ತರದ ಮ್ಯಾಂಗೋ ವೆರೈಟೀಸ್ ಫುಡ್ಗಳು ಸಿಗುತ್ತೆ ಅಂತ, ಆಮೇಲೆ ಮ್ಯಾಂಗೋಸು ಸಿಗುತ್ತೆ ಅಂತೆಲ್ಲ ಹೇಳಿದಾರೆ. ಹೊಸ ಹೊಸ ತರ ಡೆಸರ್ಟ್ಸ್ ಮ್ಯಾಂಗೋದಿಂದ ಮಾಡಿರೋದು ಅಂತೆಲ್ಲ ನೋಡಿದ್ವಿ. ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ, ಬೈ ನಮ್ಮ ಜೊತೆ. ಓಕೆ, ನಾವಿವತ್ತು ಮ್ಯಾಂಗೋ ಮೇಳದಲ್ಲಿ ಇದ್ದೀವಿ. ಸೊ ನಮ್ಮ ಫಸ್ಟ್ ಐಟಮ್ ಇದು ಮ್ಯಾಂಗೋ ಬೋಂಡಾ. ಮ್ಯಾಂಗೋ ಬೋಂಡಾ ಟ್ರೈ ಮಾಡ್ತಾ ಇದ್ದೀವಿ. ಹೆಂಗಿದೆ? ಇಷ್ಟ ಆಯ್ತಾ? ಹಾಂ ಸರ್. ಸರ್ ನಿಮ್ಮ ಹೆಸರು? ಉಮೇಶ್ ಅಂತ. ಏನ್ ಸರ್? ಮಾವಿನಕಾಯಿ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಆಮೇಲೆ ರೈಸ್, ರೈಸ್, ಅನ್ನ, ರಸಮ್. ಹೌದಾ? ಸೂಪರ್. ಓಕೆ, ನಾವು ಯಾವ್ದಾರ ಮಾವಿನಕಾಯಿ ರೈಸ್ ಟ್ರೈ ಮಾಡೋಣ. ಏನ್ ಸರ್ ಅದು? ಅದೇ ಮಿಕ್ಸ್ಡ್ ರೈಸ್ ಹಾಗೂ ಕೇಸರಿ ಬಾತ್. ಅದು ಮಾವಿನಕಾಯಿ ಮ್ಯಾಂಗೋ ಕೇಸರಿ ಟೇಸ್ಟ್ ಮಾಡಿ. ನೀನೇ ಮಾಡಪ್ಪ. ಸ್ವೀಟ್ ಫ್ಲೇವರ್ ಇದೆಯಾ? ಸ್ವಲ್ಪ ಟೈಮ್ ತಗೊಳುತ್ತೆ ಇದು ನೋಡು. ಮಾವಿನಕಾಯಿ ಚೆನ್ನಾಗಿ ಸಕಲಾಗಿದೆ. ಹೌದಾ? ನಾವಿವಾಗ ಹೈಲಿ ರೆಕಮೆಂಡ್ ಅವಕಾಯಿ ಬಿರಿಯಾನಿ ತಿಂತಾ ಇದೀವಿ. ಸಕಲಾಗಿದೆ. ಫುಲ್ಲು ಮಾವಿನಕಾಯಿ ಉಪ್ಪಿನಕಾಯಿ ಟೇಸ್ಟ್ ಬರ್ತದೆ. ಹೌದು, ಸ್ಪೈಸಿ ಇಷ್ಟಪಟ್ಟು ಬರ್ಬೇಕು. ಸೊ ಮ್ಯಾಂಗೋ ಹೋಳಿಗೆ ಟ್ರೈ ಮಾಡ್ತಾ ಇದೀವಿ. ಇನ್ನೂ ಅರ್ಜೆಂಟಿಗೆ ಅವ್ನ ಕ್ಯಾಮ್ರಾ ಆನೇ ಮಾಡ್ತಾ ಇಲ್ಲ. ಹೆಂಗಿದೆ? ಫ್ಲೇವರ್ ಬರ್ತಿದ್ಯಾ? ಕಲ್ನ ಮಾಡ್ಬಿಡ್ತೀಯ ಅನ್ಸತ್ ನೀನೀಗ. ಬಿಸಿ ಬಿಸಿ ಇದೆ. ಕಲಾಕಂದು, ಮ್ಯಾಂಗೋ ಕಲಾಕಂದು ಯಾವುದೇ ತರದಲ್ಲೂ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಲ್ಲ. ಮ್ಯಾಂಗೋ ಪಲ್ಪಲ್ ಮಾಡಿರೋದು ಇದು. ಆಮೇಲೆ ಫ್ರೆಶ್ ಐಟಮ್ಸ್ ಇರುತ್ತೆ, ಯಾವ್ದನ್ನು ಒಂದ್ ವಾರ ಆಗ್ಲಿ ಆ ತರದ್ ಯಾವ್ದು ಇರೋದಿಲ್ಲ. ಸೊ ಇಲ್ಲಿ ಬೆಳಗ್ಗೆ ಮಾಡಿ ಸಂಜೆ ಅಷ್ಟೊತ್ತಿಗೆ, ಇದು ಬೆಳಗ್ಗೆ ಮಾಡಿರೋ ಐಟಮ್ ನೋಡಿ ಈ ಮಟ್ಟಕ್ಕೆ ಇರುತ್ತೆ. ಸಂಜೆ ಅಷ್ಟೊತ್ತಿಗೆ ಖಾಲಿ ಆಗೋಗಿರುತ್ತೆ. ಮತ್ತೆ ನಮ್ಗೆ ನಾಳೆ ಬೆಳಗ್ಗೆಗೆ ನೈಟ್ ಅಲ್ಲೇ ಮಾಡಿ ಕೊಡೋದಿದ್ದು. ಇದು ಅಷ್ಟೇನೆ. ಇದು ಮ್ಯಾಂಗೋ ರಸಗುಲ್ಲ. ಮ್ಯಾಂಗೋ ರಸಗುಲ್ಲಾಗೆ ಯಾವ್ದು ಮಿಕ್ಸ್ ಮಾಡೋದಿಲ್ಲ. ಪಲ್ಪ್ ಮ್ಯಾಂಗೋ ರಸ ತಗೊಂಡು ಮಿಕ್ಸಿನಲ್ಲಿ ಪಲ್ಪ್ ರಸ ತಗೊಂಡು ಅದರಲ್ಲಿ ಮಾಡಿರೋದು. ಇದು ಅಷ್ಟೇನೆ. ಎವ್ರಿ ಮಾರ್ನಿಂಗ್ ಮಾಡೋದು, ಈವ್ನಿಂಗ್ ತನಕ ಖಾಲಿ ಆಗುತ್ತೆ. ಇವತ್ತಿರೋದು ನಾಳೆಗೆ ಇಡೋದೇ ಇಲ್ಲ, ಯಾವ ಐಟಮ್ಸ್ ಇಡೋದಿಲ್ಲ. ಇವನ್ ರಸಗುಲ್ಲಾನು, ಇದು ಜಾಮೂನು ಅಷ್ಟೇನೆ. ನೀವೊಂದ್ಸತಿ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಜಾಮೂನು ಅಷ್ಟೇನೆ, ಅದು ಅಷ್ಟೇ ಮ್ಯಾಂಗೋನಲ್ಲೇ ಮಾಡಿರೋದು. ಓಕೆ, ನಮ್ಮಲ್ಲಿ ತುಂಬಾ ತುಂಬಾ ಸ್ಪೆಷಲ್ ಅಂತಂದ್ರೆ ಲೈವ್ ಜಿಲೇಬಿ ನೋಡಿ. ಇದು ಮ್ಯಾಂಗೋನ ಮಿಕ್ಸ್ ಮಾಡಿ ಅದನ್ನ ಏನು ರೆಗ್ಯುಲರ್ ಇರುತ್ತಲ್ಲ
ರೆಗ್ಯುಲರ್ಗಿನ್ನ ತುಂಬಾ ಸ್ಪೆಷಲ್ ನಮ್ಮ ಐಟಮ್ ಇದು. ಇದೇ ಮೇನ್ ಐಟಮ್ ಅಂತಂದ್ರೆ ಇದು ನಮ್ದು ಸ್ವೀಟ್ಸ್ ಅಲ್ಲಿ ಇದು ತುಂಬಾ ಸ್ಪೆಷಲ್. ನಿಮ್ ಪರಿಚಯ? ಹಾಯ್, ನನ್ನ ಹೆಸರು ಸ್ವಾತಿ. ಐ ಆಮ್ ದಿ ಓನರ್ ಆಫ್ ಶ್ರೀ ವಾಸವಿ ಕಾಂಡಿಮೆಂಟ್ಸ್. ಓಕೆ, ಸೊ ಮೇಡಮ್ ಈ ಮ್ಯಾಂಗೋ ಮೇಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಏನು ಇನ್ಸ್ಪಿರೇಷನ್, ಹೆಂಗ್ ಶುರು ಆಯ್ತು? ಸೊ ಅವರೇ ಮೇಳ ಆಲ್ಮೋಸ್ಟ್ 24 years ಇಂದ ಮಾಡ್ತಾ ಇದೀವಿ. ಸೊ ಮಮ್ಮಿ ಸ್ಟಾರ್ಟ್ ಮಾಡಿದ್ದು. ಸೊ ಅವರೇ ಮೇಳದಿಂದಾನೇ ಮ್ಯಾಂಗೋ ಉತ್ಸವ ಶುರು ಆಗಿದ್ದು ಹೋದ ವರ್ಷದಿಂದ. ಸೊ ರೈತರು ಮ್ಯಾಂಗೋ ಬೋರ್ಡ್ ಆಫ್ ಕರ್ನಾಟಕ ಇಂದ ರೈತರು ಬರ್ತಾರೆ ಇಲ್ಲಿ ಮಾವಿನ ಹಣ್ಣು ಮಾರಾಟ ಮಾಡ್ಲಿಕ್ಕೆ. ಸೊ ಇದು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೀವಿ. ಸೊ ನೇರವಾಗಿ ರೈತರಿಂದ ಹಣ್ಣು ಕಸ್ಟಮರ್ಸ್ ಪ್ಲಸ್ ಆ ಮಾವಿನ ಹಣ್ಣಿಂದ ಮಾವಿನಕಾಯಿಂದ ನಾವು ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ಮಾಡ್ತಾ ಇದೀವಿ. ನೀವು ನೋಡ್ತಾ ಇರ್ತೀರಾ, ಟೇಸ್ಟ್ ಮಾಡ್ತಾ ಇರ್ತೀರಾ. ಸೊ ಎವ್ರಿ ಇಯರ್ ಇದು ಬೆಟರ್ ಆಗ್ಬೇಕು ಅಂತ ಮೋರ್ ಡಿಶಸ್ ಆಡ್ ಮಾಡ್ತಾ ಇದೀವಿ. ಅಂಡ್ ಮ್ಯಾಂಗೋ ಬಜ್ಜಿ ನೀವು ನೋಡ್ದಂಗೆ ಇಸ್ ನ್ಯೂ ಇನ್ವೆನ್ಷನ್ ಯು ಕೆನ್ ಸೇ. ಮತ್ತೆ ಅವಕಾಯಿ ಬಿರಿಯಾನಿ ಇಸ್ ಡೂಯಿಂಗ್ ಸೂಪರ್ ಗುಡ್. ನೀವು ತಿನ್ಬಿಟ್ಟು ಹೇಳ್ಬೇಕು ರಿವ್ಯೂಸ್ ಹೆಂಗಿದೆ ಅಂತ. ಇದು ಮಂಡೇ ಸೋಮವಾರ ತನಕ 22nd ತನಕ ನಡೆಯುತ್ತೆ, ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಸೊ ರೈತರು ಸಹ ಇಲ್ಲಿ ಮಾವಿನ ಹಣ್ಣು ಮಾವಿನಕಾಯಿ ಏನೇನ್ ಬೆಳೆದಿರ್ತಾರೋ ಅದೆಲ್ಲ ಮಾರಾಟ ಮಾಡ್ತಿರ್ತಾರೆ. ನೀವು ಡೈರೆಕ್ಟ್ ಆಗಿ ಕೊಂಡ್ಕೋಬಹುದು. ಪ್ಲಸ್ ಇಲ್ಲೆಲ್ಲ ತಿಂಡಿ ತಿನಿಸುಗಳು ಸಿಗುತ್ತೆ. ಸೊ ಸಮ್ಮರ್ ಆಗಿರೋದ್ರಿಂದ, ವೆಕೇಶನ್ಸ್ ಇರೋದ್ರಿಂದ ಮಕ್ಕಳಿಗೆ ಕಿಡ್ಸ್ ಪ್ಲೇ ಏರಿಯಾ ಸಹ ಇರುತ್ತೆ. ಅಂಡ್ ದೇರ್ ಇಸ್ ಶಾಪಿಂಗ್ ಆಲ್ಸೋ. ಸೊ ಒನ್ ಎಂಟೈರ್ ಡೇ you can spend with family anta is what we have organized this event. Thank you ma'am, thank you. ವೀಕ್ಷಕರೇ, ನೋಡಿದ್ರಲ್ಲ, ಏಪ್ರಿಲ್ 22ನೇ ತಾರೀಕು ತನಕ ಈ ಮ್ಯಾಂಗೋ ಉತ್ಸವ ನಡೆಯುತ್ತೆ. ನೀವು ಬೆಂಗಳೂರಲ್ಲಿದ್ದು ನಿಮಗೆ ಫ್ರೀ ಟೈಮ್ ಇದ್ದರೆ, ಅದರಲ್ಲೂ ಮಾವಿನ ಹಣ್ಣನ್ನು ತುಂಬ ಇಷ್ಟಪಡೋರಿದ್ದರೆ ಈ ಮ್ಯಾಂಗೋ ಮೇಳಕ್ಕೆ ವಿಸಿಟ್ ಕೊಡಿ. ಒಂದು ವಿಶಿಷ್ಟ ಅನುಭವ ಗ್ಯಾರಂಟಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಬಾಯ್.